ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಒಂದು ಕಡೆ ಕಲೆ ಹಾಕಿದ್ದೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗಬಹುದು. ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕನ್ನು ಹಾಕಿದ್ದೇನೆ. ಈ ಒಂದು ತರಗತಿಯ PDF ನಿಮಗೆ ಏನಾದರೂ ಬೇಕಾಗಿದ್ದಲ್ಲಿ ಎಲ್ಲರೂ ಕೂಡ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಮತ್ತು ಅದಾದ ಬಳಿಕ ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಕೊಂಡಿದ್ದಲ್ಲಿ ಪ್ರತಿದಿನದ ಪ್ರಚಲಿತ ಘಟನೆಗಳು ನಿಮಗೆ ಅಲ್ಲಿಯೂ ಕೂಡ ಸಿಗ್ತವೆ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಕೊಟ್ಟಿರುವೆ. ಓಕೆನಾ, ಇವತ್ತಿನ ಒಂದು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆಯೂ ಕೂಡ ನೀವು ಪ್ರಚಲಿತ ಘಟನೆಗಳನ್ನು ಎಲ್ಲೂ ಕೂಡ ಹೋಗದೆ ನಮ್ಮ ಚಾನಲಲ್ಲಿ ನೀವು ನೋಡ್ಕೊಳ್ತಾ ಹೋಗಬಹುದು ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಎಕ್ಸಸೈಸ್ ಸೂರ್ಯಕಿರಣ ಎಂಬತಕ್ಕಂಥ ಒಂದು ವ್ಯಾಯಾಮ ಇದೆ. ಈ ಒಂದು ವ್ಯಾಯಾಮ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನೋಡಿ, ಎಕ್ಸಸೈಸ್ ಸೂರ್ಯಕಿರಣ ಎಂಬತಕ್ಕಂಥ ಒಂದು ವ್ಯಾಯಾಮ ಅಥವಾ ಎಕ್ಸಸೈಸ್ ಇದೆ. ಇದು ಭಾರತ ಮತ್ತು ನೇಪಾಳ ರಾಜ್ಯದ ನಡುವೆ ನಡೀತಕ್ಕಂಥದ್ದು. ಪ್ರಸ್ತುತವಾಗಿ ಈ ಒಂದು 2025 ಈ ಒಂದು ವ್ಯಾಯಾಮ ಏನಿದೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಪಿತ್ತೋರ್ಗರ್ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ವ್ಯಾಯಾಮ ನಡೆದಿರ್ತಕ್ಕಂಥದ್ದು. ನೋಡಿ, ಸ್ಲೈಡ್ಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದಲ್ಲಿ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ನೋಡಿ, ಇವತ್ತಿನ ಒಂದು ಪ್ರಶ್ನೆಗಳು ಏನಿದಾವೆ ಪಕ್ಕಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ತರಗತಿ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2025 ಗೆದ್ದವರು ಯಾರು ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷ ಭಾರತ ಗೆಲ್ತಾ ಇರಲಿಲ್ಲ, ಆದರೆ ಈ ವರ್ಷ ಪ್ರಸ್ತುತವಾಗಿ 2025 ಈ ಆಸ್ಟ್ರೇಲಿಯನ್ ಟೆನ್ನಿಸ್ ಟೂರ್ನಿನ ಗೆದ್ದಿರ್ತಕ್ಕಂಥವ್ರು ಯಾರಪ್ಪ ಅಂತ ಅಂದರೆ ನಮ್ಮ ಒಂದು ಭಾರತದ ಕ್ರೀಡಾಪಟು ಲಕ್ಷ್ಯ ಸೇನ್ ಎಂಬತಕ್ಕಂಥವರು ಮೆನ್ಸ್ ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ 2025 ಗೆದ್ದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕಾ ಪ್ರಶ್ನೆಗಳನ್ನು ಇದೇ ರೀತಿ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ನೋಡಿ, ಪ್ರತಿ ವರ್ಷ ನೋವಾಕ್ ಜೋಕೋವಿಕ್ ಅವರು ಗೆಲ್ತಾ ಇದ್ರು ಹಾಗೆ, ಆದರೆ ಈ ವರ್ಷ ಯಾರಪ್ಪ ಗೆದ್ದಿದ್ದಾರೆ ಅಂತ ಅಂದರೆ ಲಕ್ಷ್ಯ ಸೇನ್ ಅವರು ಗೆದ್ದಿದ್ದಾರೆ. ಯಾಕೆ ಅಂತ ಅಂದರೆ ನೋವಾಕ್ ಜೋಕೋವಿಕ್ ಅವರು ಇತ್ತೀಚೆಗೆ ಅವರು ಮಾಡಿದರು, ರಿಟೈರ್ಮೆಂಟನ್ನು ಘೋಷಣೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತ. ಓಕೆನಾ, ತರಗತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಇಥಿಯೋಪಿಯಾದಲ್ಲಿ ಉಕ್ಕಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಯಾವುದು ಅಂತ. ನೋಡಿ, ಇಥಿಯೋಪಿಯಾ ಎಂಬತಕ್ಕಂಥ ಒಂದು ದೇಶದಲ್ಲಿ ಉಕ್ಕಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಜ್ವಾಲಾಮುಖಿ ಇದು. ಈ ಒಂದು ಜ್ವಾಲಾಮುಖಿ ಉಕ್ಕಿರೋ ಕಾರಣದಿಂದಾಗಿ ಸೌದಿ ಅರಬ್ ಆಯಿತು, ಭಾರತ ಆಯಿತು, ಚೀನಾ ಆಯಿತು ಮತ್ತು ಪಾಕಿಸ್ತಾನ, ಈ ಎಲ್ಲ ದೇಶಗಳ ಮೇಲೆ ಆ್ಯಶಸ್ಗಳು ಅಥವಾ ಇಲ್ಲಿ ಅದರ ಒಂದು ಒಣ ಹವೆಗಳು ಏನಿರ್ತವೆ ಅದು ಓಡಿಕೊಂಡು ಬಂದಿರತಕ್ಕಂಥದ್ದು ಗಾಳಿಯಲ್ಲಿ. ಅದಕ್ಕಾಗಿ ಯಾವ ಒಂದು ವಾಲ್ಕ್ಯಾನೋ ಅಂತ ನೋಡಿದರೆ, ಯಾವ ಒಂದು ಜ್ವಾಲಾಮುಖಿ ಅಂತ ನೋಡಿದರೆ ಅದು ಹಯಲಿ ಗುಬ್ಬಿ ಎಂಬತಕ್ಕಂಥ ಒಂದು ವಾಲ್ಕ್ಯಾನೋ ಅಥವಾ ಹಯಲಿ ಗುಬ್ಬಿ. ಆಪ್ಷನ್ ಎ ಇದೆ ನೋಡಿ, ಹಯಲು ಗುಬ್ಬಿಯಲ್ಲಿ ಇರ್ತಕ್ಕಂಥದ್ದು. ಅದೇ ನಾರ್ಕೊಂಡಮ್ ಎಲ್ಲಿದೆ ಅಂತ ಕೇಳಿದರೆ ಅಂಡಮಾನ್ ನಿಕೋಬಾರದಲ್ಲಿ ಕಾಣಸಿಗುತ್ತೆ. ಮತ್ತು ಇಲ್ಲಿ ಕಯಾಲಜುಕೋವ್ ಅಂತ ಎಂಬತಕ್ಕಂಥ ಒಂದು ವಾಲ್ಕ್ಯಾನೋ ಇದೆ, ಅದು ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ. ಅದೇ ಇಲ್ಲಿ ಹವಾಯಿ ಎಂಬತಕ್ಕಂಥ ಒಂದು ವಾಲ್ಕ್ಯಾನೋ ಇದೆ, ಇದರಲ್ಲಿ ಹವಾಯಿ ದ್ವೀಪದಲ್ಲಿ ಕಂಡುಬರುತ್ತೆ. ಇದು ಅಮೇರಿಕಾದಲ್ಲಿ ಕಂಡುಬರತಕ್ಕಂಥ ದ್ವೀಪ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕೊಟ್ಟಿರ್ತಕ್ಕಂಥ ಒಂದು 24x7 ಟೋಲ್ ಫ್ರೀ ನಂಬರ್ ಯಾವುದು ಅಂತ. ನೋಡಿ, ಹಿಂಸಾಚಾರ ಆಗಿರ್ಬೋದು, ಬೇರೆ ಬೇರೆ ವುಮೆನ್ಸ್ ಅಥವಾ ಮಹಿಳೆಯರಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಅಥವಾ ಉಪಯುಕ್ತ ಆಗೋ ರೀತಿಯಲ್ಲಿ ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅಂತ ಕರಿತೇವೆ, ರಾಷ್ಟ್ರೀಯ ಮಹಿಳಾ ಆಯೋಗ. ಹಾಗಾದರೆ ಒಂದು 24x7 ಟೋಲ್ ಫ್ರೀ ನಂಬರ್ ಯಾವುದು ಅಂತ ಕೇಳಿದರೆ 14470 ಎಂಬತಕ್ಕಂಥ ನಂಬರ್. ನೋಡಿ, ಆಪ್ಷನ್ ಎ ಇದೆ ನೋಡಿ, 14470 ನಂಬರ್. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಪ್ರಶ್ನೆ ಕೇಳಬಹುದು, ನೀವು ನೋಡ್ಕೊಳ್ತಾ ಹೋಗಿ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಮಹಿಳಾ ಅಂಧರ ಕ್ರಿಕೆಟ್ ವಿಶ್ವಕಪ್ ರನ್ನರಪ್ ಆದ ತಂಡ ಯಾವುದು ಅಂತ. ನೋಡಿ, ಎಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಒಂದು ಭಾರತ ಈ ವರ್ಷ 2025 ನಡೆದಂಥ ಎಲ್ಲ ಕ್ರಿಕೆಟ್ಗಳ ಒಂದು ವಿನ್ನರ್ ನಮ್ಮ ಒಂದು ಭಾರತ ಆಗಿದೆ. ಆದರೆ ರನ್ನರಪ್ ಕೇಳಿದರೆ ನೋಡಿ, ಇತ್ತೀಚೆಗೆ ಮಹಿಳಾ ಅಂಧರ ಒಂದು ಕ್ರಿಕೆಟ್ ವಿಶ್ವಕಪ್ ರನ್ನರಪ್ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ಅಂದರೆ ನೇಪಾಳದವರು ಈ ಒಂದು ವಿಶ್ವ ಅಂಧರ ಒಂದು ವಿಶ್ವಕಪ್ನ ಒಂದು ತಂಡದ ಒಂದು
ಅಂಧರ ವಿಶ್ವಕಪ್ ರನ್ನರಪ್ ಆಗಿರ್ತಕ್ಕಂಥದ್ದು. ಅದೇ ಎಲ್ಲಿ ನಡೆಯಿತು ಅಂತ ಕೇಳಬಹುದು, ಕೊಲಂಬೋದಲ್ಲಿ ನಡೆಯಿತು. ಕೊಲಂಬೋ ಎಲ್ಲಿದೆ ಅಂತ ಅಂದರೆ ಶ್ರೀಲಂಕಾದಲ್ಲಿ ಈ ಒಂದು ಫೈನಲ್ ನಡೀತು, ಭಾರತ ಮತ್ತು ನೇಪಾಳದ ಒಂದು ನಡುವೆ. ಗೆದ್ದವರು ಯಾರಪ್ಪ ಅಂತ ಅಂದರೆ ಭಾರತ, ರನ್ನರಪ್ ಯಾರು ಅಂತ ಕೇಳಿದರೆ ನೇಪಾಳ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, 2025ರ ಮಿಸ್ ಯೂನಿವರ್ಸ್ ಯಾರು ಅಂತ. ನೋಡಿ, ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವು. ಮಿಸ್ ಯೂನಿವರ್ಸ್ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ಅಂದರೆ ಫಾತಿಮಾ ಬೋಸ್ಚ್ ಎಂಬತಕ್ಕಂಥವ್ರು ಆಪ್ಷನ್ ಬಿ ನಲ್ಲಿ ಇದ್ದಾರೆ. ನೋಡಿ, 2025ರ ಮಿಸ್ ಯೂನಿವರ್ಸ್ ಯಾರಪ್ಪ ಅಂತ ಕೇಳಿದರೆ ಅವರು ನಮ್ಮ ಒಂದು ಫಾತಿಮಾ ಬೋಸ್ಚ್ ಅವರು. ಇಲ್ಲಿ ಭಾರತದ ಪ್ರಪ್ರಥಮ ಮಿಸ್ ಯೂನಿವರ್ಸ್ ಯಾರು ಅಂತ ಕೇಳಿದರೆ ಅವರು ಯಾರಪ್ಪ ಅಂತ ಅಂದರೆ ಹರ್ನಾಜ್ ಸಂಧು ಅವರು. ವೆರಿ ಇಂಪಾರ್ಟೆಂಟ್, 2021ರಲ್ಲಿ ಇವರು ಮಿಸ್ ಯೂನಿವರ್ಸ್ ಆಗಿದ್ದರು. ಓಕೆ, ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 30 ಕ್ಲೈಮೇಟ್ ಸಮಿಟ್ನ ಒಂದು ಇದನ್ನು ಏನು ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ COP31 ಅಂತ. ನೋಡಿ, COP30 ಏನಿದೆ ಅಥವಾ 30 ಏನಿದೆ ಅದನ್ನು ಬ್ರೆಜಿಲ್ ದೇಶ ಇಲ್ಲಿ ಹೋಸ್ಟನ್ನು ಮಾಡಿತ್ತು. ಈಗ COP31 ಎಂಬತಕ್ಕಂಥ ಒಂದು ಸಮಿಟ್ ಏನಿದೆ ಅದನ್ನು ಈ ವರ್ಷ ಟರ್ಕಿನಲ್ಲಿ ಹೋಸ್ಟನ್ನು ಮಾಡ್ತಾ ಇದ್ದಾರೆ. ಟರ್ಕಿ ದೇಶ ಇದನ್ನು ಹೋಸ್ಟ್ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ಓಕೆನಾ, ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಬಿಹಾರದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ, ಬಿಹಾರದ ಮುಖ್ಯಮಂತ್ರಿ ಇಲ್ಲಿ ಯಾರು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಪ್ರತಿ ವರ್ಷ ಇದನ್ನು ಇಂಪಾರ್ಟೆಂಟಾಗಿ ನೋಡ್ತೇವೆ. ಪ್ರಥಮ ಬಾರಿಗೆ ಬಿಹಾರದ ಹತ್ತನೇ ಬಾರಿಗೆ ಅಂದರೆ 10th ಟೈಮ್ ಅಂತ 10ನೇ ಬಾರಿಗೆ ಮತ್ತೊಮ್ಮೆ ಗೆದ್ದಿದ್ದಾರೆ. ಯಾರಪ್ಪ ಅಂತ ಅಂದರೆ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಇತ್ತೀಚೆಗೆ ಅವರು ಕೂಡ ಇನ್ನೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 10ನೇ ಬಾರಿಗೆ ಅಂತ ಎಂಬತಕ್ಕಂಥ ಒಂದು ಇದನ್ನು ಕೇಳಬಹುದು. ಎಷ್ಟನೇ ಬಾರಿಗೆ ಅಂತ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅದೇ ಅವರ ಪಕ್ಷ ಯಾವುದು ಅಂತ ಕೇಳಬಹುದು, NDA ಪಕ್ಷ. ಓಕೆನಾ, ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಬೀಚ್ಗಳು ಇದಾವೆ ಅಂತ. ನೋಡಿ, ಬ್ಲೂ ಫ್ಲಾಗ್ ಬೀಚ್ ಅಂತ ಅಂದರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಕೊಟ್ಟಿರ್ತಾರೆ. ಈಗ ಪ್ರಸ್ತುತವಾಗಿ ಭಾರತದಲ್ಲಿ 12 ಸರ್ಟಿಫೈಡ್ ಬ್ಲೂ ಫ್ಲಾಗ್ ಬೀಚಸ್ಗಳು ಇದ್ದಾವೆ, ಪ್ಲಸ್ 6 ಅನ್ಸರ್ಟಿಫೈಡ್ ಇದ್ದಾವೆ. ಟೋಟಲ್ ಆಗಿ 18 ಬ್ಲೂ ಫ್ಲಾಗ್ ಬೀಚಸ್ಗಳು ಇಲ್ಲಿ ಕಂಡು ಬರ್ತವೆ. ಇತ್ತೀಚೆಗೆ ಒಡಿಶಾದಲ್ಲಿ 2 ಬೀಚಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಅದಕ್ಕಾಗಿ ಇದನ್ನು ನ್ಯೂಸಲ್ಲಿ ಇರ್ತಕ್ಕಂಥದ್ದು 2 ಬೀಚ್ಗಳು ಒಡಿಶಾದಲ್ಲಿ ಆ್ಯಡ್ ಆಗಿದ್ದಾವೆ. ಅದನ್ನು ನೀವು ನೋಡ್ಕೋಬೋದು. ಅದು ಯಾವ್ಯಾವುದು ಅಂತ ನೀವು ಕಮೆಂಟ್ ಮಾಡಿ ಕೂಡ ನೀವು ಹೇಳಬಹುದು. ಈಗ ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಬೀಚಸ್ಗಳು ಇದ್ದಾವೆ ಅಂತ ಕೇಳಿದರೆ ಇಲ್ಲಿ 18 ಬ್ಲೂ ಫ್ಲಾಗ್ ಬೀಚಸ್ಗಳು ಇಲ್ಲಿ ಇದ್ದಾವೆ ಅಂತ ನೀವು ಹೇಳಬೇಕಾಗಿರ್ತದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ 16th ಫೈನಾನ್ಸ್ ಕಮಿಷನ್ ಆಗಬೇಕಿತ್ತು, ಇಲ್ಲಿ ಪೇ ಕಮಿಷನ್ ಆಗಿದೆ. ಪೇ ಕಮಿಷನ್ ಮುಂದಿನ ಪ್ರಶ್ನೆ ಬರ್ತದೆ. ಇಲ್ಲಿ 15th ಫೈನಾನ್ಸ್ ಕಮಿಷನ್ನ ಒಂದು ಅಧ್ಯಕ್ಷರು ಯಾರು ಅಂತ ಕೇಳಬೇಕಾಗಿತ್ತು. ಇಲ್ಲಿ ಪೇ ಕಮಿಷನ್ ಇದೆ, ಅದನ್ನು ಸ್ಟ್ರೈಕ್ ಮಾಡಿಕೊಂಡು ಫೈನಾನ್ಸ್ ಕಮಿಷನ್ ಅಂತ ಹಾಕ್ಕೊಳ್ಳಿ. 16th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಇಲ್ಲಿ ಯಾರು ಅಂತ ಕೇಳಿದರೆ ನೋಡಿ, ಅರವಿಂದ್ ಪನಗರಿಯಾ ಎಂಬತಕ್ಕಂಥವ್ರು. ಅರವಿಂದ್ ಪನಗರಿಯಾ ಆಪ್ಷನ್ ಎ. ಅದೇ ರೀತಿ ಇಲ್ಲಿ 15ನೇ ಫೈನಾನ್ಸ್ ಕಮಿಷನ್ನ ಒಂದು ಅಧ್ಯಕ್ಷರು ಯಾರು ಅಂತ ಕೇಳಿದರೆ NK ಸಿಂಗ್ ಅವರಾಗಿದ್ದರು. ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅದೇ ಇಲ್ಲಿ ಶಂಕರ ಸುಬ್ರಹ್ಮಣ್ಯನ್ ಯಾರು ಅಂತ ಕೇಳಿದರೆ ಫರ್ಟಿಲೈಸರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ FCI ಅಂತ ಕರೀತಾರೆ. ಇದರ ಒಂದು ಅಧ್ಯಕ್ಷರಾಗಿ ಶಂಕರ್ ಸುಬ್ರಹ್ಮಣ್ಯನ್ ಅವರು ಆಯ್ಕೆ ಆಗಿದ್ದಾರೆ ಅಂತ. ಓಕೆನಾ, ಒಂದು 50 ಸೆಕೆಂಡ್ಸ್ ನೀರು ಕುಡಿತೇನೆ. ನೆಕ್ಸ್ಟು ಮುಂದುವರಿಸ್ಕೊಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಇವಾಗ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ ಅಂದರೆ, ಅಂತಾರಾಷ್ಟ್ರೀಯ ಗೀತಾ ಫೆಸ್ಟಿವಲ್ ಎಲ್ಲಿ ನಡೆಯಿತು ಅಂತ. ಅಂತಾರಾಷ್ಟ್ರೀಯ ಗೀತಾ ಫೆಸ್ಟಿವಲ್ ಇಲ್ಲಿ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಗುಜರಾತ್ ಇದೆ, ಕರ್ನಾಟಕ ಇದೆ, ಮಧ್ಯಪ್ರದೇಶ ಇದೆ ಮತ್ತು ರಾಜಸ್ಥಾನ ಇರತಕ್ಕಂಥದ್ದು. ನೋಡಿ, ಅಂತಾರಾಷ್ಟ್ರೀಯ ಗೀತಾ ಉತ್ಸವ ಏನಿದೆ ಅದು ಎಲ್ಲಿ ನಡೀತಪ್ಪ ಅಂತ ಅಂದರೆ, ಅಂತಾರಾಷ್ಟ್ರೀಯ ಗೀತಾ ಒಂದು ಫೆಸ್ಟಿವಲ್ ಏನಿದೆ ಅದು ಎಲ್ಲಪ್ಪ ಅಂತಂದರೆ ಮಧ್ಯಪ್ರದೇಶದಲ್ಲಿ, ಕುರುಕ್ಷೇತ್ರ ಮಧ್ಯಪ್ರದೇಶದಲ್ಲಿ ಈ ಒಂದು ಫೆಸ್ಟಿವಲ್ ನಡೆದಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅಜಯ ವಾರಿಯರ್ 2025 ಎಕ್ಸಸೈಸ್ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಅಜಯ ವಾರಿಯರ್ಸ್ ಎಂಬತಕ್ಕಂಥ ಒಂದು ಇದಿದೆ, ಅದು ಎಲ್ಲಿ ನಡೆಯಿತು ಅಂತ ಕೇಳಿದರೆ ಇದಕ್ಕೂ ಕೂಡ ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿ. ಈ ಒಂದು ವ್ಯಾಯಾಮ ಅಜಯ ವಾರಿಯರ್ಸ್ ಎಂಬತಕ್ಕಂಥ ವ್ಯಾಯಾಮ ಇದು ರಾಜಸ್ಥಾನದಲ್ಲಿ ನಡೆದಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತದೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ. ಅದೇ ರೀತಿಯಲ್ಲಿ ಎಕ್ಸಸೈಸ್ ಬ್ರಹ್ಮಶಿರ ಎಂಬತಕ್ಕಂಥದ್ದು ಯಾವ ಒಂದು ರಾಜ್ಯದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬ್ರಹ್ಮಶಿರ ಎಂಬತಕ್ಕಂಥ ಒಂದು ಎಕ್ಸಸೈಸ್ ಎಲ್ಲಿ ನಡೆಯಿತು ಅಂತ ನೋಡಿ. ಇದು
ಗುಜರಾತ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಏನು ಎಕ್ಸಸೈಸ್ ಆಗಿರ್ತಕ್ಕಂಥದ್ದು ಬ್ರಹ್ಮಶಿರ ಎಂತಕ್ಕಂಥ ಒಂದು ಎಕ್ಸಸೈಸ್ ಗುಜರಾತ್ನಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಫಿಕ್ಕಿನ ನೂತನ ಪ್ರೆಸಿಡೆಂಟ್ ಯಾರು ಅಂತ. ಫಿಕ್ಕಿ ಅಥವಾ FICCI ಅಂತ ನಾವು ಕರಿತೇವೆ. ಇದರ ನೂತನ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದರೆ ಅನಂತ್ ಗೋಯಂಕ ಎಂಬತಕ್ಕಂತಹ ವ್ಯಕ್ತಿ. ಅನಂತ್ ಗೋಯಂಕ ಎಂಬತಕ್ಕಂತಹ ವ್ಯಕ್ತಿ ಈ ಒಂದು ನೂತನ ಪ್ರೆಸಿಡೆಂಟ್ ಅವರು ಆಗಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿ ಪಡೆದ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ 6ನೇ ರಾಷ್ಟ್ರೀಯ ಜಲ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. 6ನೇ ಒಂದು ರಾಷ್ಟ್ರೀಯ ಜಲ ಪ್ರಶಸ್ತಿ ಪಡೆದಂಥ ಒಂದು ರಾಜ್ಯ ಯಾವುದಪ್ಪ ಅಂತ ಅಂದರೆ ಅದು ಮಹಾರಾಷ್ಟ್ರ ಆಗಿರ್ತಕ್ಕಂಥದ್ದು. ಮಹಾರಾಷ್ಟ್ರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಜಲ ಪ್ರಶಸ್ತಿ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ 2025 ಬೂಕರ್ ಪ್ರೈಸ್ ವಿನ್ನರ್ ಯಾರು ಅಂತ. ಬೂಕರ್ ಪ್ರೈಸ್ ಫಾರ್ ಫಿಕ್ಷನ್ ಅಂತ ನಾವು ಕರಿತೇವೆ. ಇದರ ಒಂದು ಪ್ರೈಸ್ ವಿನ್ನರ್ ಯಾರಪ್ಪ ಅಂತ ಅಂದರೆ ಆಪ್ಷನ್ ಬಿ ಡೇವಿಡ್ ಎಸ್ ಜಲೆ ಅಂತ. ಡೇವಿಡ್ ಜಾಲೆ ಅಂತ ನಾವು ಕರಿತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಮಹಿಳೆಯರಿಗೆ ಋತುಸ್ರಾವ ರಜೆಯನ್ನು ಕೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಮಹಿಳೆಯರಿಗೆ ಋತುಸ್ರಾವ ರಜೆಯನ್ನು ಕೊಟ್ಟ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಇದು ಯಾವುದಪ್ಪ ಅಂತ ಅಂದರೆ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಮಹಿಳೆಯರಿಗೆ ಋತುಸ್ರಾವ ರಜೆಯನ್ನು ಕೊಟ್ಟಿರ್ತಕ್ಕಂಥ ಮೊದಲ ರಾಜ್ಯ ಇಲ್ಲಿ ಕಂಡು ಬರ್ತದೆ ಅಂತ ನಾವು ಹೇಳಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮಲಬಾರ್ ಎಕ್ಸಸೈಸ್ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್. ಮಲಬಾರ್ ಎಕ್ಸಸೈಸ್ ಎಂತಕ್ಕಂಥದ್ದು 4 ದೇಶಗಳ ನಡುವೆ ನಡೆಯುತ್ತೆ. ಕ್ವಾಡ್ ಕಂಟ್ರೀಸ್ ಅಂತ ನಾವು ಕರಿತೇವೆ. ಯಾವ್ಯಾವುದಪ್ಪ ಅಂತಂದರೆ ಅಮೇರಿಕಾ, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ಈ ಒಂದು ಮಲಬಾರ್ ಎಕ್ಸಸೈಸ್ ಏನಿದೆ ಈ ವರ್ಷ 2025 ಅಮೇರಿಕಾದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಮಿತ್ರ ಶಕ್ತಿ ಎಂಬತಕ್ಕಂಥ ಒಂದು ಎಕ್ಸಸೈಸ್ ಎಲ್ಲಿ ನಡೆಯಿತು ಅಂತ. ನೋಡಿ, ಮಿತ್ರ ಶಕ್ತಿ ಎಂಬತಕ್ಕಂಥದ್ದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆತಕ್ಕಂತಹ ಒಂದು ವ್ಯಾಯಾಮ ಆಗಿರ್ತಕ್ಕಂಥದ್ದು. ಈ ಒಂದು ಎಕ್ಸಸೈಸ್ ಏನಿದೆ ಬೆಳಗಾವಿಯಲ್ಲಿ ಇದು ನಡೆದಿರ್ತಕ್ಕಂಥದ್ದು. 2025 ಬೆಳಗಾವಿನಲ್ಲಿ ಇದು ನಡೆದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಅದೇ ರೀತಿ ಇಲ್ಲಿ ಕಾಂಚನಜಂಗಾ ಎಂಬತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬಹುದು. ಯಾಕೆ ಅಂತಂದರೆ ಇತ್ತೀಚೆಗೆ ಈ ಒಂದು ಕಾಂಚನಜಂಗಾ ರಾಷ್ಟ್ರೀಯ ಉದ್ಯಾನವನ ಏನಿದೆ ಯುನಿಸೆಫ್ ಅಥವಾ ಯುನಿಸೆಫ್ ಇದೆ ಅದರಿಂದ ಅಥವಾ ಯುನೆಸ್ಕೋ ಏನಿದೆ ಅದರಿಂದ ಗುಡ್ ಎಂಬತಕ್ಕಂಥ ಒಂದು IUCN ಕ್ಯಾಟಗರಿಯನ್ನು ಇದು ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ಪ್ರಶ್ನೆ ಇದೆ ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಅದು ಸಿಕ್ಕಿಂನಲ್ಲಿ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ವಚ್ಛ ಸರ್ವೇಕ್ಷಣಾ ವರದಿ ಪ್ರಕಾರ ಭಾರತದ ಅತ್ಯಂತ ಕೆಟ್ಟ ಸ್ಥಳ ಯಾವುದು ಅಂತ ಕೇಳಿದರೆ ನೋಡಿ, ಅತ್ಯಂತ ಕೆಟ್ಟ ಸ್ಥಳ ಯಾವುದಪ್ಪ ಅಂತ ಅಂದರೆ ಮಧುರೈ ಎಂಬತಕ್ಕಂಥದ್ದು ಕೆಟ್ಟ ಸ್ಥಳ ತಮಿಳುನಾಡಿನಲ್ಲಿ ಕಂಡು ಬರ್ತದೆ. ಅದು 10 ಲಕ್ಷಕ್ಕೂ ಅಧಿಕ ಒಂದು ಜನರ ಒಂದು ಇದರಲ್ಲಿ ಬಂದರೆ ಮಧುರೈ ಆಗ್ತದೆ. ಅದೇ ರೀತಿ ಇಲ್ಲಿ 3 ಲಕ್ಷದಿಂದ 10 ಲಕ್ಷದವರೆಗೆ ಬೇರೆ ಪ್ಲೇಸ್ ಇದೆ. ಮತ್ತು ಇಲ್ಲಿ 50,000ದಿಂದ 3 ಲಕ್ಷದವರೆಗೆ ಬೇರೆ ಪ್ಲೇಸ್ ಇದೆ. ಅದು ಕೂಡ ತುಂಬ ಇಂಪಾರ್ಟೆಂಟು. 50,000ರಿಂದ 3 ಲಕ್ಷದವರೆಗೆ ಪೋರಬಂದರ್ ಎಂಬತಕ್ಕಂಥ ಒಂದು ಸಿಟಿ ಇದೆ. ನೆಕ್ಸ್ಟ್ ಇಲ್ಲಿ 3 ಲಕ್ಷದಿಂದ 10 ವರ್ಷದವರೆಗೆ ಮಥುರಾ ಎಂಬತಕ್ಕಂಥದ್ದು ಇಲ್ಲಿ ಸಿಟಿ ಇದೆ. ಅದೇ ರೀತಿ 10 ಲಕ್ಷಕ್ಕೂ ಅಧಿಕ ಜನರಿಗೆ ಬರೋದಾದರೆ ಮಧುರೈ ತಮಿಳುನಾಡು ಇಲ್ಲಿ ಕಂಡು ಬರ್ತದೆ. ಡರ್ಟಿಯೆಸ್ಟ್ ಸಿಟಿ ಅಂತ ನಾವು ಇದನ್ನು ಕರಿತೇವೆ. ಅದೇ ಇಲ್ಲಿ QS ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಭಾರತದ ಯಾವ ಇನ್ಸ್ಟಿಟ್ಯೂಟ್ ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದರೆ QS ಯೂನಿವರ್ಸಿಟಿ ರ್ಯಾಂಕಿಂಗ್ನಲ್ಲಿ ಭಾರತದ ಯಾವ ಇನ್ಸ್ಟಿಟ್ಯೂಟ್ ಪ್ರಥಮ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಅದು IIT ಡೆಲ್ಲಿ ಎಂಬತಕ್ಕಂಥದ್ದು. IIT ಡೆಲ್ಲಿ ಎಂಬತಕ್ಕಂಥದ್ದು ಪ್ರಥಮ ಸ್ಥಾನದಲ್ಲಿ ಕಂಡು ಬರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ಏಷಿಯನ್ ಯೂತ್ ಗೇಮ್ಸ್ ಯಾವ ದೇಶದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಈಗ ನಮ್ಮ ಒಂದು ಭಾರತದಲ್ಲಿ ಇದಕ್ಕೆ 48 ಮೆಡಲ್ಗಳನ್ನು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಭಾರತಕ್ಕೆ ಏಷ್ಯನ್ ಯೂತ್ ಗೇಮ್ಸಲ್ಲಿ. ಈ ಒಂದು ಯಾವ ದೇಶದಲ್ಲಿ ನಡೀತು ಅಂತ ಕೇಳಿದರೆ ಅದು ಬಹರೇನ್ನಲ್ಲಿ ನಡೆದಿರ್ತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಬಹರೇನ್ ಸರಿಯಾದ ಉತ್ತರ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ನೆಕ್ಸ್ಟು ಪ್ರಾಜೆಕ್ಟ್ ಚೀಟಾ ಎಂಬತಕ್ಕಂಥದ್ದು ಯಾವ ವರ್ಷದಲ್ಲಿ ಬಂದಿತ್ತು ಅಂತ ನೋಡಿ. ಪ್ರಾಜೆಕ್ಟ್ ಚೀಟಾ ಪ್ರಕಾರ ಸೌತ್ ಆಫ್ರಿಕಾ, ನಮೀಬಿಯಾ ಮತ್ತು ಬೋಟ್ಸ್ವಾನಾ ಈ ಒಂದು 3 ದೇಶಗಳಿಂದ ಟೋಟಲ್ ಆಗಿ ಈಗಾಗಲೇ 20 ಚೀಟಾಗಳನ್ನು ತೆಗೆದುಕೊಂಡು ಬಂದಿದ್ದೇವೆ. ಯಾವಾಗಪ್ಪ ಅಂತ ಅಂದರೆ 2022 ಈಗ ಮತ್ತೆ 2025 ಬೋಟ್ಸ್ವಾನಾ ಎಂಬತಕ್ಕಂಥ ದೇಶದಿಂದ ಇನ್ನೂ 8 ಚೀಟಾಗಳನ್ನು ತೆಗೆದುಕೊಂಡು ಬರಬೇಕು ಅಂತ ಇಲ್ಲಿ ನಾವು ತಯಾರಿ ನಡೆಸ್ತಾ ಇದ್ದೇವೆ. ಹಾಗಾದರೆ ಪ್ರಾಜೆಕ್ಟ್ ಚೀಟಾವನ್ನು ಯಾವ ವರ್ಷದಲ್ಲಿ ನಾವು ಇನಾಗ್ಯುರೇಷನ್ ಮಾಡಿದ್ವಿ ಅಂತ ನೋಡೋದಾದರೆ 2022 ಈಗ ಯಾಕಪ್ಪ ನ್ಯೂಸ್ ಇದೆ ಅಂತಂದರೆ ಬೋಟ್ಸ್ವಾನಾ ಎಂಬತಕ್ಕಂಥ ದೇಶದಿಂದ 8 ಚೀಟಾಗಳನ್ನು ಮತ್ತೆ ನಾವು ತೆಗೆದುಕೊಂಡು ಬರ್ತಿದ್ದೇವೆ. ಅದಕ್ಕಾಗಿ ಇದು ನ್ಯೂಸಲ್ಲಿ ಇದೆ.
ಅದೇ ರೀತಿ ಮುಂದಿನ ಪ್ರಶ್ನೆ, ಯುನೆಸ್ಕೋದ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಮಿ ಅಂತಕ್ಕಂಥದ್ದು ಈ ರೀತಿಯಾಗಿ ಯಾವ ಒಂದು ಪ್ರದೇಶ ಹೆಸರುವಾಸಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಯಾವುದಪ್ಪ ಅಂತಂದರೆ ಯುನೆಸ್ಕೋದ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಮಿ ಅಂತಲೇ ಕೇಳ್ತಾರೆ, ಲಕ್ನೋ ಸಿಟಿ. ಓಕೆನಾ. ಅದೇ ಇಲ್ಲಿ ಲಿಟ್ರೇಚರ್ ಕೇಳಿದರೆ ಕೋಜಿಕೋಡೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಅದೇ ಮ್ಯೂಸಿಕ್ ಕೇಳಿದರೆ ಇಂದೋರ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನೋಡಿ, ಯುನೆಸ್ಕೋದ ಕ್ರಿಯೇಟಿವ್ ಸಿಟಿ ಆಫ್ ಗ್ಯಾಸ್ಟ್ರೋನಮಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಅಂದರೆ ಅದು ಲಕ್ನೋ ಸಿಟಿ ಅಂತಕ್ಕಂಥದ್ದು, ಅದು ಈ ಒಂದು ಗ್ಯಾಸ್ಟ್ರೋನಮಿಗೆ ಹೆಸರುವಾಸಿಯಾಗಿದೆ. ಅದೇ ಇಲ್ಲಿ UIDAIನ ಮುಖ್ಯಸ್ಥರು ಯಾರು ಅಂತ ಕೇಳಬಹುದು. UIDAI ಅಥವಾ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಕೂಡ ಇದೆ. ಅದರ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ಅಂದರೆ ನೀಲಕಂಠ ಮಿಶ್ರಾ ಎಂಬತಕ್ಕಂತಹ ವ್ಯಕ್ತಿ ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಸ್ರೋದ ಇತ್ತೀಚಿನ ಅತಿ ಹೆವಿ ಸ್ಯಾಟಲೈಟ್ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತ ಅಂದರೆ CMS-03 ಎಂಬತಕ್ಕಂಥ ಸ್ಯಾಟಲೈಟ್. ಆಪ್ಷನ್ ಎ ಸರಿಯಾದ ಉತ್ತರ, CMS-03 ಎಂಬತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮಸರ ತಾಣಗಳಿವೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ನೋಡಿ, ಇತ್ತೀಚೆಗೆ 94ನೇ ರಾಮಸರ ತಾಣ ಬಿಹಾರದಲ್ಲಿ ಕಂಡು ಬಂದಿದೆ. ಟೋಟಲ್ ಆಗಿ ನಮ್ಮ ಒಂದು ಭಾರತದಲ್ಲಿ ರಾಮಸರ ತಾಣಗಳು ಎಷ್ಟು ಅಂತ ಅಂದರೆ 94. ಮೊದಲ ರಾಮಸರ ಕನ್ವೆನ್ಷನ್ ಎಲ್ಲಿ ನಡೆಯಿತು ಅಂತ ಅಂದರೆ ಅದು ಇರಾನ್ನಲ್ಲಿ ನಡೆಯಿತು. ಯಾವಾಗಪ್ಪ ಅಂತ ಅಂದರೆ 1972ರಲ್ಲಿ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಟೆನ್ನಿಸ್ ಆಟಗಾರರು ಅಲ್ಲ ಅಂತ ಕೇಳಿದರೆ ಆಟಗಾರರು ಯಾರು ಅಂತ ನೋಡಿ. ರೋಹನ್ ಬೋಪಣ್ಣ ಅವರು ಇತ್ತೀಚೆಗೆ ಅವರು ರಿಟೈರ್ಮೆಂಟನ್ನು ಕೊಟ್ಟರು. ಅದಕ್ಕಾಗಿ ರೋಹನ್ ಬೋಪಣ್ಣ ಅವರು ಟೆನ್ನಿಸ್ ಆಟಗಾರರಾಗಿ ರಿಟೈರ್ಮೆಂಟನ್ನು ಹೊಂದಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತಾಂಜಾನಿಯಾ ದೇಶದ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ನೋಡಿ, ಸಮಿಯಾ ಸುಲುಹು ಎಂಬತಕ್ಕಂಥವ್ರು. ಸಮಿಯಾ ಸುಲುಹು, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಸಮಿಯಾ ಸುಲುಹು ಎಂಬತಕ್ಕಂಥವ್ರು ತಾಂಜಾನಿಯಾ ದೇಶದ ರಾಷ್ಟ್ರಪತಿಯಾಗಿ ಹೊರಹೊಮ್ಮಿದ್ದಾರೆ. ಅದೇ ರೀತಿ ಫರ್ಟಿಲೈಸರ್ ಅಸೋಸಿಯೇಷನ್ನ ಮುಖ್ಯಸ್ಥರು ಯಾರು ಅಂತ ಕೇಳಿದರೆ ನೋಡಿ, ಯಾರಪ್ಪ ಅಂತ ಅಂದರೆ ಶಂಕರ ಸುಬ್ರಹ್ಮಣ್ಯನ್ ಎಂಬತಕ್ಕಂಥವ್ರು ಈ ಒಂದು ಫರ್ಟಿಲೈಸರ್ ಅಸೋಸಿಯೇಷನ್ನ ಮುಖ್ಯಸ್ಥರಾಗಿ ಹೊರಹೊಮ್ಮಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, 8ನೇ ವೇತನ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಎಲ್ಲರೂ ಕೂಡ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ನಮಗೆ ತಿಳಿಸಬಹುದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆಯೂ ಕೂಡ ಇದೇ ರೀತಿ ನಮ್ಮ ಒಂದು ಚಾನಲಲ್ಲಿ ಕರೆಂಟ್ ಅಫೇರ್ಸ್ಗಳು ಬರ್ತಾ ಇರ್ತದೆ. ಇನ್ನೇನು ಡಿಸೆಂಬರ್ ಕರೆಂಟ್ ಅಫೇರ್ಸನ್ನು ಕೂಡ 2ರಿಂದ 3 ದಿನದಲ್ಲಿ ಹಾಕ್ತೇವೆ, ಅಪ್ಲೋಡ್ ಮಾಡ್ತೇವೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಆಗಿ 92% ವಿಡಿಯೋನ ನೋಡ್ತಿದ್ದಾರೆ, ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೋಡಿ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.